ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಆ್ಯಂಡ್ ಹಾಗೇನು ಸಹ ಸಾಕಷ್ಟು ಸ್ಟೂಡೆಂಟ್ಸು ಥರ್ಡ್ ರೌಂಡಲ್ಲಿ ನಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ, ನಾನು ಸೀಟನ್ನು ಹೋಲ್ಡ್ ಮಾಡಿದ್ದೀನಿ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತಾ, ಅಥವಾ ನನಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ, ನನಗೆ ಥರ್ಡ್ ರೌಂಡಲ್ಲಿ ಒಂದು ಒಳ್ಳೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ, ಪಾಸಿಬಿಲಿಟೀಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಬಂದುಬಿಟ್ಟು ಥರ್ಡ್ ರೌಂಡಲ್ಲಿ ನಾವು ಮತ್ತೆ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಈ ಮೂರು ಇನ್ಫಾರ್ಮೇಷನ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಮೊದಲಿಗೆ ಇರುವಂತಹ ಅಪ್ಡೇಟ್ ಏನು ಅಂತ ಅಂದರೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬಂದುಬಿಟ್ಟು ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ಅಪ್ಡೇಟನ್ನು ಕೇಳ್ತಾ ಇದ್ದಾರೆ. ಈಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಅಂತಂದರೆ, ನಾನು ವಿಡಿಯೋ ಮಾಡ್ತಿರುವಂತಹ ಟೈಮ್ ಬಂದುಬಿಟ್ಟು ಬೆಳಗ್ಗೆ 9:48 ಆದರೆ ಆಗಿರುವಂಥದ್ದು. ಇಲ್ಲಿ ನೀವು ಕ್ಲಿಕ್ ಮಾಡೋದಾದರೆ ವೆಬ್ಸೈಟಿಗೆ ಬಂದು UGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವುದೇ ಥರದ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಅಪ್ಡೇಟ್ ಆಗಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಯಾವುದೋ ಒಂದು ಲಿಂಕನ್ನು ಕೊಟ್ಟಿದ್ರು. ಯಾವುದೋ ಒಂದು ಲಿಂಕ್ ಅಂತ ಅಂದರೆ KA ಕಡೆಯಿಂದನೇ ಥರ್ಡ್ ರೌಂಡ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ರು. ಬಟ್ ಯಾವುದೋ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನಿತ್ತು ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಡಿಆಕ್ಟಿವೇಟ್ ಆಗಿರುವಂಥದ್ದು. ನೀವು ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ಬೇಗನೆ ಕೊಡ್ತಾ ಇದ್ದಾರೆ. ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಂದುಬಿಟ್ಟು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದ್ದಾವೆ, ಏನು, ಯಾವ ಕಾಲೇಜಲ್ಲಿ, ಯಾವ ಕೋರ್ಸ್ಗೆ, ಯಾವ ಕ್ಯಾಟಗರಿಗೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತೂ KA ಕಡೆಯಿಂದ ರಿಲೀಸ್ ಮಾಡಿದ್ರು. ನಾನೇನು ನೋಡಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸ್ಕ್ರೀನ್ಶಾಟನ್ನು ಕಳಿಸ್ಕೊಟ್ಟಿದ್ರು. ಬಟ್ ನಾನು ಯಾವಾಗ ವೆಬ್ಸೈಟನ್ನು ಚೆಕ್ ಮಾಡಿದೆ, ವೆಬ್ಸೈಟಲ್ಲಿ ಆದರೆ ಇಲ್ಲ. ಯಾಕೆ ವೆಬ್ಸೈಟಲ್ಲಿ ಇಲ್ಲ ಅಂತಂದರೆ, ಏನೋ ಅದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಇರುತ್ತೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇರುತ್ತೆ, ಹಾಗಾಗಿ ಅದನ್ನು ಡಿಆಕ್ಟಿವೇಟ್ ಮಾಡಿದ್ದಾರೆ. ಆದಷ್ಟು ಬೇಗ ಮತ್ತೆ ಒಂದು ಅಪ್ಲೋಡ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ಇದೇ ಒಂದು ವೆಬ್ಸೈಟಲ್ಲಿ ಆದರೆ ಶೋ ಆಗುತ್ತೆ. ಆ ವೆಬ್ಸೈಟಲ್ಲಿ ಶೋ ಆದಾಗ ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಥರ್ಡ್ ರೌಂಡಲ್ಲಿ ನೀವು ಯಾವ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲಿ ನಿಮಗೆ ಸೀಟ್ಸ್ ಏನಿದ್ದಾವೆ, ಜಾಸ್ತಿ ಇದ್ದಾವೆ, ಕಡಿಮೆ ಇದ್ದಾವೆ, ಸೀಟ್ಸ್ ಇದ್ದಾವೆ ಇಲ್ವಾ, ಮತ್ತೊಂದು ಏನು ಅಂತ ಹೇಳಿಬಿಟ್ಟು ಎಲ್ಲ ಥರನೂ ಸಹ ಸಿಗುತ್ತೆ. ಅದೊಂದು ರೀತಿಯ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ KA ಅವರು ಥರ್ಡ್ ರೌಂಡ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ಈಗಾಗಲೇ KA ಲಿಂಕ್ ಮುಖಾಂತರ ಕೊಟ್ಟು ಅದನ್ನು ಮತ್ತೆ ಡಿಆಕ್ಟಿವೇಟ್ ಮಾಡಿದ್ದಾರೆ. ಇದೊಂದು ರೀತಿಯ ನಿಮಗೆ ಗುಡ್ ನ್ಯೂಸು. ಏನು ಗುಡ್ ನ್ಯೂಸು ಅಂತಂದರೆ, ಇನ್ನು ಆದಷ್ಟು ಬೇಗ ಅದು ಮತ್ತೆ ನಿಮಗೆ ಸಿಗುತ್ತೆ ಅನ್ನೋಂಥದ್ದು ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಹಾಗಾಗಿ ಸೀಟ್ ಮ್ಯಾಟ್ರಿಕ್ಸು ನಿಮಗೆ ಶೋ ಆಗ್ತಿಲ್ಲ ಅಂತಂದರೆ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ KA ಕಡೆಯಿಂದ ಅಪ್ಡೇಟ್ ಮಾಡ್ತಾರೆ. ಹಾಗೆ ನಾನು ನಿಮಗೆ ಮತ್ತೊಂದು ಸರಿ ಆದರೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು, ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು, ಸರ್ ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀನಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಈಗ ನಾನು ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಲ್ವ, ನನಗೆ ಥರ್ಡ್ ರೌಂಡಲ್ಲಿ ಏನಾದರೂ ಅದು ಈಗ ನಾನು ಏನು ಸೀಟ್ನ ಹೋಲ್ಡ್ ಮಾಡಿದ್ದೀನಿ ಅದ್ರ ಮೇಲಿರುವಂಥ ಸೀಟ್ಸಲ್ಲಿ ಏನಾದರೂ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಚಾನ್ಸಸ್ ಆದರೆ ಇದ್ದಾವೆ. ನಾನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಜೊತೆ ಡಿಸ್ಕಷನನ್ನು ಮಾಡಿದೆ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಸರ್ ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀನಿ. ಹೌದಾ, ನನಗೆ ಕೆಲವೊಂದಿಷ್ಟು ಜನ ಹೇಳಿದರು ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಂದರೆ ಥರ್ಡ್ ರೌಂಡ್ ಅಂತ ನೀವೇನು ಕರೀತೀರ, ಆ ಒಂದು ಥರ್ಡ್ ರೌಂಡಲ್ಲಿ ಮತ್ತೆ ನನಗೆ ಅದೇ ಸೀಟೇ ಸಿಗುತ್ತಂತೆ, ಬೇರೆ ಸೀಟ್ ಸಿಗುವಂಥ ಚಾನ್ಸಸ್ ಇಲ್ಲ ಅಂತೆ, ಹೌದಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಚಾನ್ಸಸ್ ಆದರೆ ಇದ್ದೇ ಇದೆ. ನೀವು ಚಾನ್ಸಸ್ ಬಗ್ಗೆ ಯಾರನ್ನು ಸಹ ವರಿ ಆಗೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಎಷ್ಟೋ ಸ್ಟೂಡೆಂಟ್ಸ್ದು ಈಗ ನಾವು ಎಕ್ಸಾಂಪಲ್ಸ್ ಮುಖಾಂತರ ಹೇಳೋದಾದರೆ, ಈಗ ಲಾಸ್ಟ್ ಇಯರ್ಸ್ ಆಗಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ, ಇವಾಗ ನೀವೇನು ಸೀಟನ್ನು ಹೋಲ್ಡ್ ಮಾಡಿರ್ತೀರ ಆ ಒಂದು ಸೀಟ್ ಮೇಲೆ ಇರುವಂತಹ ಎಲ್ಲ ಕಾಲೇಜಸ್ ಏನಿರ್ತವೆ ಆ ಒಂದು ಕಾಲೇಜಸನ್ನು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಒಂದಿಷ್ಟು ಚೇಂಜಸನ್ನು ನೀವು ಖಂಡಿತವಾಗ್ಲೂ ಮಾಡ್ತೀರಾ. ಅಂದರೆ ಪ್ರಿಯಾರಿಟಿ ನಂಬರ್ಸ್ ಆಗಿರ್ಬೋದು ಅಥವಾ ಅನ್ವಾಂಟೆಡ್ ಕಾಲೇಜಸನ್ನು ಡಿಲೀಟ್ ಮಾಡೋದು ಆಗಿರ್ಬೋದು. ಆ ರೀತಿ ಮಾಡಿದಾಗ ನಿಮಗೆ ಅಲ್ಲಿ ಸೀಟು ಮತ್ತೆ ಸೆಕೆಂಡ್ ರೌಂಡಲ್ಲಿ ಯಾವ್ದು ಸಿಕ್ಕಿದೆಯೋ ಅದೇ ಸಿಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಚಾನ್ಸಸ್ ಅಂತೂ ಇದ್ದೇ ಇದೆ. ನೀವು ಚಾನ್ಸಸ್ ಬಗ್ಗೆ ಯಾರನ್ನು ವರಿ ಆಗೋದಕ್ಕೆ ಹೋಗಬೇಡಿ, ಓಕೆನಾ. ಆ್ಯಂಡ್ ಇನ್ನೊಂದು, ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು, ಸರ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಈಗ ನನಗೆ ಥರ್ಡ್ ರೌಂಡಲ್ಲೂ ಸೀಟ್ ಅಲಾಟ್ಮೆಂಟ್ ಆಗೋದೇ ಇಲ್ವಾ ಅಂತ ನೀವು ಕೇಳೋದಾದ್ರೆ, ನೋಡಿ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಯಾರೂ ಸಹ ಒಂದು ಕನ್ಫರ್ಮೇಷನನ್ನು ಕೊಡೋದಕ್ಕೆ ಆಗಲ್ಲ. ಯಾಕಂತ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ, ಈಗ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಈಗಾಗಲೇ ಡಿಕ್ಲೇರ್ ಆಗಿರುವಂಥದ್ದು. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಆ ಸ್ಟೂಡೆಂಟ್ಸ್ ಏನಾದರೂ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಅಲ್ಲಿ ಅವರ ಒಂದು ಸೀಟ್ ಕ್ಯಾನ್ಸಲ್ ಆಗಿರುತ್ತೆ. ಅದು ಬಂದುಬಿಟ್ಟು ಥರ್ಡ್ ರೌಂಡ್ಗೆ ಹ್ಯಾಡ್ ಆಗಿರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿಯನ್ನು ಮಾಡಿರ್ತಾರೆ, ಫೀಸ್ ಪೇಮೆಂಟನ್ನು ಮಾಡಿರೋದಿಲ್ಲ, ಆ ಒಂದು ಸೀಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹ್ಯಾಡ್ ಆಗಿರ್ತವೆ. ಜೊತೆಗೆ ಏನು ಅಂತ ಅಂದರೆ, ಇಲ್ಲಿ ಅವರು ಒಂದು ಕಾಲೇಜ್ಗೆ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿರ್ತಾರೆ, ಫೀಸ್ ಪೇಮೆಂಟ್ ಮಾಡಿರ್ತಾರೆ, ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಿರಲ್ಲ. ಈ ರೀತಿ ಇರುವಂಥ ಎಲ್ಲ ಸೀಟ್ಸು ಕ್ಯಾನ್ಸಲ್ ಆಗಿರ್ತವೆ. ಅವನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇರ್ತವೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈಗ ನೀವು ಅಬ್ಸರ್ವ್ ಮಾಡೋದಾದರೆ 1,00,000+ ರ್ಯಾಂಕಿಂಗ್ ಬಂದಿರುವಂಥ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ರು. ಏನೋ ಒಂದು 150 ಕಾಲೇಜಸ್ಸು 200 ಕಾಲೇಜಸ್ನ ಆ್ಯಡ್ ಮಾಡಿ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದ್ರು ಅವರಿಗೆ ರಿಸಲ್ಟ್ ಚೆಕ್ ಮಾಡ್ಕೊಂಡಾಗ ಯು ಹ್ಯಾವ್ ನಾಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂತು. ಬಟ್ ಸೆಕೆಂಡ್ ರೌಂಡಲ್ಲಿ ಚೆಕ್ ಮಾಡಿದಾಗ ಪ್ರಿಯಾರಿಟಿ ನಂಬರ್ 25, ಪ್ರಿಯಾರಿಟಿ ನಂಬರ್ 30 ಕೊಟ್ಟಿರುವಂತಹ ಕಾಲೇಜಲ್ಲೇ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದರೆ ನೀವೇನು ಸಹ ಯೋಚನೆ ಮಾಡಿ. ಹಾಗಾಗಿ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಏನು ನಡೆಯುತ್ತೆ, ಥರ್ಡ್ ರೌಂಡ್ ನಡೆದಾಗ ನಿಮಗೆ ಈಗ ಕಾಲೇಜಸಲ್ಲಿ ಏನು ಸೀಟ್ಸ್ ಉಳಿದಿರ್ತವೆ, KAಗೆ ಏನು ರಿಸರ್ವ್ ಮಾಡಿರ್ತಾರೆ ಪ್ರತಿ ಕಾಲೇಜಲ್ಲಿ ಸೀಟ್ಸು, ಉಳಿದಿರುವಂತಹ ಎಲ್ಲ ಸೀಟ್ಸನ್ನು ಥರ್ಡ್ ರೌಂಡಲ್ಲಿ ಬಂದುಬಿಟ್ಟು ಫಿಲ್ ಮಾಡ್ತಾರೆ. ನಿಮಗೆ
ಸೀಟ್ ಸಿಗುವಂಥ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಓಕೆನಾ, ನಾನು ಏನು ಹೇಳ್ತೀನಿ ಅಂತ ಅಂದರೆ, ನೀವು ಟೋಟಲಿ ಕೇಳೋದಾದರೆ ನನಗೆ ಚಾನ್ಸಸ್ ಇರುತ್ತಾ ಇಲ್ವಾ ಅಂತಂದರೆ ಸೀಟ್ ಸಿಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿನೇ ಇರುತ್ತೆ. ಅದು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗದೇ ಇರೋಂಥ ಸ್ಟೂಡೆಂಟ್ಗಾಗಲಿ, ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗಾಗಲಿ ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಇನ್ನೂ ಬೆಟರ್ ಕಾಲೇಜ್ ಸಿಗುವಂಥ ಚಾನ್ಸಸ್ ಅನ್ನೋದು ಸಹ ಇದ್ದಾವೆ. ಸೊ ಅದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಥರ್ಡ್ ರೌಂಡ್ದು ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತೀರಾ, ಅದಾದಮೇಲೆ ಥರ್ಡ್ ರೌಂಡ್ ರಿಸಲ್ಟ್ ಬಂದಾಗ ನಿಮಗಾದರೆ ಗೊತ್ತಾಗುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು ಥರ್ಡ್ ರೌಂಡಲ್ಲಿ ನಾನು ಕಾಲೇಜಸನ್ನು ಹ್ಯಾಡ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ನೋಡಿ, ನೀವು ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಹ್ಯಾಡ್ ಮಾಡ್ಬೋದಾ ಅಂತ ಕೇಳಿದ್ರೆ KA ಕಡೆಯಿಂದ ಈಗಾಗಲೇ ತಿಳಿಸ್ಕೊಟ್ಟಿರುವಂಥದ್ದು ಫಸ್ಟ್ ರೌಂಡಲ್ಲೇ KA ಡೈರೆಕ್ಟರ್ ಕ್ಲಿಯರಾಗಿ ಹೇಳಿದರು, ನಾವು ಇದೇ ಒಂದು ರೌಂಡಲ್ಲಿ ಅಷ್ಟೇ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಕೊಡೋದು, ಫರ್ದರ್ ರೌಂಡ್ಸಲ್ಲಿ ಕೊಡಲ್ಲ ಅಂತ ಹೇಳಿಬಿಟ್ಟು. ಬಟ್ ನೀವು ಏನು ಕೇಳ್ತಿದ್ದೀರಾ ಅಂತ ಅಂದರೆ, ಸರ್ ನಮ್ಮ ಒಂದು ಸೀನಿಯರ್ಸ್ ಹೇಳ್ತಿದ್ದಾರೆ, ನಮ್ಮ ಸೂಪರ್ ಸೀನಿಯರ್ಸ್ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತಂದರೆ ಅವ್ರಿಗೂ ಇದೇ ಥರ ರೂಲ್ಸ್ ಇತ್ತಂತೆ. ಬಟ್ ಯಾವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಯಿತು ಆವಾಗ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟರಂತೆ, ಹೌದಾ ಅಂತ ಕೇಳ್ತಿದ್ದಾರೆ. ಹೌದು, ಖಂಡಿತವಾಗ್ಲೂ ಸಹ ಲಾಸ್ಟ್ ಇಯರು ಈ KA ಕೌನ್ಸಿಲಿಂಗ್ ಏನು ನಡೀತು ಅವಾಗ ಬಂದುಬಿಟ್ಟು ಇಲ್ಲಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಬಟ್ ಈ ವರ್ಷ ಏನಿದೆ ಕೌನ್ಸಿಲಿಂಗ್ ಪ್ರೊಸೆಸ್ಸು ಇದು ಕಂಪ್ಲೀಟ್ಲಿ ಚೇಂಜ್ ಆಗಿರುವಂಥದ್ದು. ನೀವು ಅಬ್ಸರ್ವ್ ಮಾಡೋದಾದರೆ ನನಗೆ ಚೆನ್ನಾಗಿ ಗೊತ್ತು, ಯಾಕಂತಂದರೆ ಕಳೆದ ಲಾಸ್ಟ್ 3 ಇಯರ್ಸಿಂದನೂ ನಾನು ಅಪ್ಡೇಟ್ಸನ್ನು ಕೊಡ್ತಾನೆ ಬರ್ತಿದ್ದೀನಿ. 3 ಇಯರ್ಸ್ಗೂ ಕಂಪೇರ್ ಮಾಡೋದಾದರೆ ಈ ವರ್ಷ ಕೌನ್ಸಿಲಿಂಗಲ್ಲಿ ಒಂಚೂರು ಚೇಂಜಸ್ ಆದರೆ ಇರುವಂಥದ್ದು. ಒಂದು ಫೇಸ್ ವೆರಿಫಿಕೇಷನ್ ಆಗಲಿ ಅಥವಾ OTP ಆಗಲಿ ಅಥವಾ ಮತ್ತೊಂದಾಗಲಿ, ಈ ರೀತಿ ಚೇಂಜಸ್, ಕೆಲವೊಂದಿಷ್ಟು ಚೇಂಜಸ್, ಇನ್ನೂ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬದಲಾವಣೆಗಳೇ ಆಗಿರುವಂಥದ್ದು. ಹಾಗಾಗಿ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿಬಿಟ್ಟು ಮುಂದೆ ಹೇಳಿದರು. ಬಟ್ ಮುಂದೆ ಏನಾದರೂ ಈಗ ಥರ್ಡ್ ರೌಂಡ್ ಸ್ಟಾರ್ಟ್ ಆದಾಗ ಮತ್ತೆ KA ಕಡೆಯಿಂದ ಅವಕಾಶ ಕೊಡ್ತಾರೇನೋ ಅಂತ ಹೇಳಿಬಿಟ್ಟು ಅದು ನನಗೂ ಸಹ ಗೊತ್ತಿಲ್ಲ. ಆ ಒಂದು ಅಪ್ಡೇಟ್ಗೆ ಪ್ರತಿಯೊಬ್ಬರು ವೆಯ್ಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಕನ್ಫರ್ಮೇಷನ್ನು KA ಕಡೆಯಿಂದ ತಿಳಿಸ್ಕೊಡ್ತಾರೆ. ಯಾವಾಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ ಆವಾಗ ನಿಮಗೆ ಗೊತ್ತಾಗುತ್ತೆ. ಸೀಟ್ಸ್ ಏನಾದರೂ ತುಂಬ ಉಳಿದಿದ್ದು ಮತ್ತೆ KA ಕಡೆಯಿಂದ ಅವಕಾಶ ಮಾಡಿಕೊಟ್ರೆ ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕಂತೂ ನನ್ನ ಕೇಳಿದ್ರೆ ಕೊಡುವಂಥ ಚಾನ್ಸಸ್ಸು ಸ್ವಲ್ಪ ತುಂಬ ಕಡಿಮೆ ಇರುವಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ನೀವು ಯಾರೂ ಸಹ ಥರ್ಡ್ ರೌಂಡ್ಗೆ ಏನು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ನೀವು ಯಾರು ಡಿಮೋಟಿವೇಟ್ ಆಗೋದಕ್ಕೆ ಹೋಗಬೇಡಿ. ಒಂದು ಅಕಾಡೆಮಿಕ್ಸು ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತಂತ ಆಗಲಿ, ಸಿಲೆಬಸ್ ಕಂಪ್ಲೀಟ್ ಆಗಿಬಿರುತ್ತಂತ ಆಗಲಿ, ಅಥವಾ ಇನ್ನೂ ತುಂಬ ಡಿಲೇ ಆಗ್ತಿದೆ ಅಂತ ಆಗಲಿ ಯಾವುದನ್ನು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೇ ತಿಂಗಳಲ್ಲಿ ಬಂದುಬಿಟ್ಟು ನಿಮಗೆ 15ನೇ ತಾರೀಕು ಒಳಗಡೆ ಥರ್ಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ನೀವು ಕಾಲೇಜಸ್ಗೆ ಹೋಗಿ ಅಡ್ಮಿಷನನ್ನು ಸಹ ಆಗ್ತೀರಾ. ಓಕೆನಾ. ಥರ್ಡ್ ರೌಂಡ್ ಕುರಿತು ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಥವಾ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.